ಮೇಡಮ್, ಕ್ಷೇತ್ರ ಅಭಿವೃದ್ಧಿ ಆಗಿದೆಯೋ ಇಲ್ವೋ? ಆಗಿದೆ ಆಗಿದೆ. ಸಂಸದರು ಕೆಲಸ ಮಾಡಿದಾರ? ಮಾಡಿದ್ದಾರೆ. ಆಯ್ಕೆ ಮಾಡಿದ್ಯಾರು? ಸಂಸದ ಅಂತ ನಾಯಕ ಅಂತ ತೋರಿಸಿದ್ಯಾರು? ಈಶ್ವರಪ್ಪ ಅವರು ಯಾರು ನಾಯಕರು ಅಂತ ಇಲ್ಲಿ ಶಿವಮೊಗ್ಗದಲ್ಲಿ ಇದ್ರು. ಸಂಸದರನ್ನ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಈಶ್ವರಪ್ಪ, ಎಂಪಿ ಆಗಿ ನಿಲ್ಲಿಸಬೇಕಂತ ತೀರ್ಮಾನ ಮಾಡಿದ ಈಶ್ವರಪ್ಪ. ಈ ಗೆದ್ದು ರಾಘವೇಂದ್ರ ಏನಿದ್ದಾರೆ ಅದು ಈಶ್ವರಪ್ಪ ಅವರ ದಯೆ. ಕ್ಷೇತ್ರ ಅಭಿವೃದ್ಧಿ ಆಗಿದ್ಯಾ ಸರ್? ಆಗಿದೆ 100%. ಯಡಿಯೂರಪ್ಪ ಜೊತೆಗೆ ಈಶ್ವರಪ್ಪರು ಪಕ್ಷ ಕಟ್ಟಿದ್ದಾರೆ, ಬಟ್ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ. ದಯಮಾಡಿ ಯಡಿಯೂರಪ್ಪನವರೇ, ಕುಟುಂಬ ರಾಜಕಾರಣ ಬಿಟ್ಟು ನೀವು ಈಶ್ವರಪ್ಪನಿಗೆ ಇಲ್ಲಿ ಆದ್ಯತೆ ಕೊಡಬೇಕು. ನಿಮ್ಮ ಜೊತೆಲಿ ಅವರು ಪಕ್ಷ ಕಟ್ಟಿದ್ದಾರೆ, ನೀವೊಬ್ಬರೇ ಪಕ್ಷ ಕಟ್ಟಿಲ್ಲ. ಓಕೆ ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದ್ಯಾ ಆಗಿಲ್ವಾ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ಗುತ್ತಿಗೆದಾರ ಸ್ನೇಹಿ ಅಭಿವೃದ್ಧಿ ಆಗಿದೆ. ಬಡವರ ಬದುಕು ನಾಶ ಆಗಿದೆ. ಇಲ್ಲಿದ್ದಂತಹ ಏನು ಮಹಾರಾಜರು ಸ್ಥಾಪನೆ ಮಾಡಿದಂಥ 15,000 ಜನ ಕಾರ್ಮಿಕರಿದ್ದಂಥ VISL ನರೇಂದ್ರ ಮೋದಿ ಸರ್ಕಾರ ಅದನ್ನ ಕ್ಲೋಷರ್ ಮಾಡೋಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಇವ್ರು ಏನು 1 ಕೋಟಿ ಒಂದು ಬಿಡುಗಾಸನ್ನು ನೀಡದೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ 15,000 ಬಡ ಕುಟುಂಬಗಳಿಗೆ ಅನ್ನವನ್ನು ನೀಡ್ತಕ್ಕಂಥ VISL ಕಾರ್ಖಾನೆ ಬಂದಾಗಿದೆ. ಅದಕ್ಕೆ ರಾಘವೇಂದ್ರ ಅವರ ನಿರ್ಲಕ್ಷ್ಯನೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಅಭಿವೃದ್ಧಿ ಅವರು ವೈಯಕ್ತಿಕವಾಗಿ ಆಗಿದ್ದಾರೆ. ಅರ್ಧ ಈಶ್ವರಪ್ಪಂದು, ಅರ್ಧ ಯಡಿಯೂರಪ್ಪ ಅವ್ರದ್ದು ಆಸ್ತಿ ಅಭಿವೃದ್ಧಿ ಆಗಿದೆ ಹೊರತು ಯಾವುದೇ ರೀತಿ ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗಿಲ್ಲ ಸರ್ ಅಂತ ಘೋಷವಾಗಿ ಹೇಳ್ತೀನಿ ನಾನು. ಸರ್ ಹೇಳಿ, ಕ್ಷೇತ್ರದಲ್ಲಿ ಸಂಸದರು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಿಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ. ಆ ಕಡೆ ಅವರು ಹೇಳ್ತಿದ್ದಾರೆ ಈಶ್ವರಪ್ಪ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಂತೇಳಿ. ಬಿಜೆಪಿ ಅವರು ಹೇಳ್ತಾರೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತೇಳಿ. ಅಭಿವೃದ್ಧಿ ಅವರು ಏನು ಯಾವ ಥರ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ಕೊಂಡು ಸ್ಮಾರ್ಟ್ ಸಿಟಿದು ಏರಿಯಾರಿಗೆ ಹೋಗಿ ಅದನ್ನೇ 11 ವಾರ್ಡಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ಯಾರೆ. ಇವತ್ತಿಗೂ ಸ್ವಲ್ಪ ಜೋರು ಮಳೆ ಬಂದರೆ ಜನ ಅವ್ರಿಗೆ ಕಪಾಳ ಕೊಡ್ತಾರೆ. ಅವರಿಗೆ ಆ ಬಂದು ಓಟ್ ಕೇಳೋ ಯೋಗ್ಯತೆ ಅವ್ರಿಗೆ ಇದೆಯಾ ಕೇಳ್ರಿ, ಅವ್ರಿಗೂ ಇವ್ರಿಗೂ. ಆಮೇಲೆ ಒಂದು ಅಭಿವೃದ್ಧಿ ಆಗ್ಯಾರ ಅವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಪೇಸ್ ಕಾಲೇಜು, ಮೈತ್ರಿ ಕಾಲೇಜು, ಮೈತ್ರಿ ಆಟೋಮೊಬೈಲ್ಸ್, ಏನು ಹೇಳಿ ಕಿಯಾ ಶೋರೂಮ್, ಚೋಟಾ ಸೈನ್, ಈ ಥರದಲ್ಲಿ ಭಾರಿ ಅಭಿವೃದ್ಧಿ ಆಗ್ಯಾರ ಅವರು. ದೇವ್ರ ದಯದಿಂದ ಅವ್ರ ಕಾಲದಲ್ಲಿ 10 ವರ್ಷದಿಂದ ಜನ ವಿಷ ಕುಡಿಬೇಕು ಆ ಪರಿಸ್ಥಿತಿಗೆ ಅವ್ರು ತೊಗೊಂಬಂದಿಟ್ಟಿದ್ದಾರೆ. ಏನು ಅಭಿವೃದ್ಧಿ ಆಗಿದೆ? ಏನು ಮಾಡ್ಯಾರ ಸರ್ ಅಭಿವೃದ್ಧಿ? ಮೋದಿಯವರು ಟೀಮ್ ಮಾಡಿದ್ರಲ್ಲ, ಕಾಂಗ್ರೆಸ್ ಮಾಡಿರೋ ಪ್ಲಾಟ್ಫಾರ್ಮ್. ಮೊನ್ನೆ 2nd PUC ಹುಡುಗ ಪಾಸ್ ಆದ, ಏನು ಹೇಳ್ದ ಸರ್? 2,000 ರೂಪಾಯಿ ಕೊಡ್ತಿರೋದು. ಆ ಥರ ಒಂದು ಇನ್ಸಿಡೆಂಟ್ 10 ವರ್ಷದಲ್ಲಿ ಕೊಡೋಕೆ ಹೇಳಿ ಅವ್ರಿಗೆ ನೋಡೋಣ. ಸುಮ್ಮನೆ ಬೋಗಸ್ ಮಾಡ್ಕೊಂಡು ಜನಾಂಗದಲ್ಲಿ ಜಗಳ ಮಾಡ್ಕೊಂಡು ಹಿಂದೂ ಮುಸ್ಲಿಂ ಅಂದ್ಕೊಂಡು ಬಡ್ದಾಟ್ಕೊಂಡು ಇದೇ ಅವ್ರ ಜೀವನ ಮಾಡಿರೋದು. ಆ ಹಿಂದೂ ಮುಸ್ಲಿಮನ್ನ ಶಾಪದಲ್ಲಿ ಅವ್ರು ಈ ಸರಿ ಸರ್ವನಾಶ ಆಗ್ತಾರೆ. ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ರಾಹುಲ್ ಗಾಂಧಿ ಅವ್ರು ಈ ಸರಿ ಪ್ರೈಮ್ ಮಿನಿಸ್ಟರ್ ಆಗೋದು. ಸರ್, ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಸನ್ಮಾನ್ಯ ಮೋದಿಯವರು ನಮ್ಮ ದೇಶದ ಪ್ರಧಾನಿ 2 ಕೋಟಿ ಉದ್ಯೋಗದ ಇರಲಿ, ನಿರುದ್ಯೋಗಿ ಹುಡುಗರಿಗೆ ಸ್ವಾವಲಂಬನೆಗೋಸ್ಕರ ಬ್ಯಾಂಕ್ ಲೋನ್ ಕೊಡಬೇಕು, ಇನ್ನಿತರೆ ಸೌಲಭ್ಯಗಳು ಕೊಡಬೇಕು ಅಂತಂದರೆ ಪಕೋಡ ಮಾಡ್ರಿ ಅಂತ ಹೇಳಿದ್ದು ನಮ್ಮ ದೇಶದ ಪ್ರಧಾನಿ. ಆದರೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಅಧ್ಯಕ್ಷ ಆಗಿರುವಂಥ ಪ್ರಣಾಳಿಕೆಯಲ್ಲಿ ತಲಾದ ಆದಾಯವನ್ನು ಜಾಸ್ತಿ ಮಾಡಿದ್ದಾರೆ. 2,000 ರೂಪಾಯಿ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಇದು ಮಾಡಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬ ಮಾಡ್ತಾನೆ, 5 ಜನ ಊಟ ಮಾಡ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಈ ಕರ್ನಾಟಕದಲ್ಲಿ ಇವತ್ತು ಮನೆಯಲ್ಲಿ 2,000 ರೂಪಾಯಿ ಜೊತೆಗೆ ಕರೆಂಟ್ ಬಿಲ್ ಜೊತೆಗೆ ತಲಾದಾಯನೂ ಜಾಸ್ತಿ ಆಗಿದೆ. ಇದು ಅಭಿವೃದ್ಧಿ. ಜೊತೆಗೆ ಇವತ್ತಿನ ನಮ್ಮ ಸ್ನೇಹಿತರು BJPಯವರು ರಾಷ್ಟ್ರ ಬಳಗದವ್ರು ಬಂದಿರಲ್ಲ, ಗ್ಯಾರಂಟಿ 2,000 ಜನ ಕರೆಂಟ್ ಬಿಲ್ ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲರೂ ಕೈ ಎತ್ತಾರೆ. ಅವರ ಆತ್ಮಸಾಕ್ಷಿಯಾಗಿ ಅವರು ಕಾಂಗ್ರೆಸ್ಗೆ ಈ ಸಲ ಮತವನ್ನು ನೀಡ್ತಾರೆ. ಅಣ್ಣ ತಮ್ಮದಿರು ಯಾರು ಅವ್ರಿಗೆ ಓಟ್ ಹಾಕಲ್ಲ. ಯಾಕಂತ ಹೇಳಿದ್ರೆ ಕೇಳ್ರಿ, ಪಂಚ ಗ್ಯಾರಂಟಿಲಿ ಪಾಪ ಅವರು ತಗೊಳ್ತಾ ಇದ್ದಾರೆ. ಇವರು ಫಲಾನುಭವಿಗಳ ಇವರು. ನಾವು ಕಾಂಗ್ರೆಸ್ ಗ್ಯಾರಂಟಿ ಯಾವತ್ತು ಹೊಂದಿಲ್ಲ. ನಮ್ಮನೆ ಹೆಣ್ಮಕ್ಳು ಸಮೇತ ಬಸ್ಸಿಗೆ ಹೋಗಲ್ಲ, ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟೆ ಹೋಗ್ತಾ ಇರೋದು. ಇವತ್ತವರೆಗೂ ಆಗಲಿ ನಮ್ಮ BJP ಎಲ್ಲ ಕಾರ್ಯಕರ್ತ ಆಗಲಿ ದುಡ್ಡು ಕೊಟ್ಟೆ ಹೋಗ್ತಾ ಇರೋದು. ಸರ್, ಈಗ ಕಾಂಗ್ರೆಸ್ನವರು ಹುಡ್ದಾಗಿಂದ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಉದಾಹರಣೆಗೆ ಇವತ್ತು ಸಿದ್ದರಾಮಯ್ಯನ ಗ್ಯಾರಂಟಿ. ನೀವು ನ್ಯೂಸ್ ಚಾನಲ್ನವರು BJP ಕಾರ್ಯಕರ್ತರನ್ನ ಬಿಟ್ಟು ಬೇರೆ ಯಾವ ಹೆಣ್ಮಕ್ಳನ್ನಾರ ಕೇಳಿ ನೋಡಿ, ಯಾರು ಕೂಡ ಪುಷ್ಕಟೆ ಬಸ್ಸಲ್ಲಿ ಓಡಾಡ್ತಾ ಇಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ. ಮೇಡಮ್ ಹೇಳಿ, ಇವತ್ತು ಹೇಳ್ತಿದ್ದಾರೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಅಂತೇಳಿ. ಮಹಿಳೆಯರು ಎಲ್ಲರೂ ಕೂಡ BJPಯಿಂದ ಮಹಿಳೆಯರು ಕೂಡ ಸಿದ್ದರಾಮಯ್ಯ ಗೌರ್ಮೆಂಟ್ನ ಈ ಒಂದು ಗ್ಯಾರಂಟಿನ ಒಪ್ಕೊಂಡಿದೆ ಶಿವಮೊಗ್ಗದಲ್ಲಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದು ತಪ್ಪ ಮಾಹಿತಿ. ಯಾವತ್ತು ನಮಗೆ ನಾವೇ ಗ್ಯಾರಂಟಿ. ಎಷ್ಟು ದಿನ ಯಾವ ಸರ್ಕಾರ ಏನು ಕೊಡ್ಬೋದು? ನಮ್ಮ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇಲ್ವಾ? ನಮ್ಮದು ದಿನ ಇಡೀ ಗ್ಯಾರಂಟಿನೇ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ, ನಮಗೆ ಶಕ್ತಿ ಇದೆ. ಕೊಡೋದಾದರೆ ವಯಸ್ಸಾದವ್ರಿಗೆ ಉಚಿತ ತಪಾಸಣೆ ಕೊಡ್ರಿ, 60 ವರ್ಷದ ಮೇಲ್ಪಟ್ಟವ್ರಿಗೆ ಬಸ್ ಫ್ರೀ ಕೊಡ್ರಿ, ಕೈಕಾಲು ಗಟ್ಟಿ ಇದ್ದವ್ರಿಗೆಲ್ಲ ಏನಕ್ಕೆ ಫ್ರೀ ಕೊಡ್ತೀರಾ? ನಿರುದ್ಯೋಗಿಗಳಿಗೆ ಅಂತ ಯಾಕ್ರಿ ನೀವೇ ಎಜುಕೇಶನ್ ನಿರುದ್ಯೋಗಿಗಳನ್ನ ಮಾಡ್ತಾ ಇದ್ದೀರಾ? ಹುಡ್ಕೊಂಡು ಕೆಲಸ ಮಾಡ್ಲಿರಿ, ಮನೇಲಿ ದನ ಕಟ್ಲಿರಿ, ಹಸು ಕಟ್ಲಿರಿ.
ಅಭಿವೃದ್ಧಿ ಹರಿಕಾರ ರಾಘಣ್ಣನವರಿಗೆ ಈ ಸಲ 3 ಲಕ್ಷಕ್ಕಿಂತ ಅಧಿಕ ಹೆಚ್ಚು ಮತಗಳಲ್ಲಿ ಗೆಲ್ತಾರೆ. ಅವರು ಮಾಡಿರೋ ಅಭಿವೃದ್ಧಿನೇ ಅವರಿಗೆ ಶ್ರೀರಕ್ಷೆ. ಯಾವ ಗ್ಯಾರಂಟಿನೂ ಕಾಂಗ್ರೆಸ್ ಈಗ ಕೈ ಹಿಡಿಯಲ್ಲ. ನಮ್ಮ ಮೋದಿಯವರು ಮಾಡಿರೋ ಕಾರ್ಯಕ್ರಮ, ಸುಡಾನಲ್ಲಿ 200 ಜನ SC ST ಗಳು ಸಿಗಾಕೊಂಡಿದ್ರು. ಅವರು ಏರ್ ಲಿಫ್ಟ್ ಮೂಲಕ SC ST ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಇವತ್ತು BJP ಸರ್ಕಾರದಲ್ಲಿ 7% ST ಮೀಸಲಾತಿ ಕೊಟ್ಟಿದ್ದಾರೆ. ಅಂಬೇಡ್ಕರ್ನ ಸೋಲ್ಸಿದ ಪಕ್ಷ ಕಾಂಗ್ರೆಸ್. 1954ರಲ್ಲಿ ಅಂಬೇಡ್ಕರ್ನ ಸೋಲ್ಸಿದ ಪಕ್ಷ ಕಾಂಗ್ರೆಸ್. ಅವರಿಗೆ SC ST ಮತ ಕೇಳುವಂತ ಯಾವ ನೈತಿಕತೆನೂ ಇಲ್ಲ. ಹಾಗಾಗಿ ಈ ಸಲ ಅವರು ಸೋಲ್ತಾರೆ. ರಾಘಣ್ಣ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಈ ಸಲ. ನೋಡಿ, ಒಂದು ಕಡೆ ಕಾರ್ಯಕರ್ತರು ಹೇಳ್ತಿದ್ದಾರೆ ಅಭಿವೃದ್ಧಿ ಕುಂಠಿತ, ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಬರ್ತೀನಿ ಸರ್. ಈಗ ನೇರ ಪ್ರಶ್ನೆ ಕೇಳ್ತೀನಿ. ಈಗ BJP ಅವರಿಗೆ ಈಶ್ವರಪ್ಪ ಅವರು ಪಕ್ಷೇತರವಾಗಿ ನಿಂತಿರೋದು ಭಯ ತಂದಿದ್ಯಾ? ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ಭಯ ಇರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ವೈಚಾರಿಕವಾಗಿರೋಂಥ ಒಂದು ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಭಯೋತ್ಪಾದಕರನ್ನು ಹುಟ್ಟಡಗಿಸಿದಂಥ ಪಾರ್ಟಿ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ